ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಧ್ರುವ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅಣ್ಣ ನನ್ನ ಜೊತೆ ಇಂಟರ್ವ್ಯೂ ಬಂದಿದ್ದಾನೆ. ಏನು ಅನಿಸುತ್ತೆ ಧ್ರುವ? ತುಂಬ ಖುಷಿ ಆಯ್ತೈತೆ. ಅಪರೂಪ ನಮ್ಗೆ ಹೋಗಲ್ಲ ದೊಡ್ಡವರು. ನಾನು ದೊಡ್ಡವರಂತೆ, ಹಂಗೇನಿಲ್ಲ. ನಮ್ಮಣ್ಣ ಸ್ವಲ್ಪ ಬ್ಯುಸಿ ಇದ್ದ, ಸೊ ಅದರಿಂದ ಕರೆಯೋಕ್ಕಾಗಲಿಲ್ಲ, ಅವನು ಬರೋಕ್ಕೂ ಆಗಲಿಲ್ಲ. ಸೊ ಇವತ್ತು ನಾನು ಒಂದು ರೆಸಿಪಿ ಮಾಡ್ತಿದ್ದೀನಿ. ಏನು ಗೊತ್ತಾ? ಚಿಕನ್ ರೆಸಿಪಿ ಮಾಡ್ತಿದ್ಯಾ? ಅದೇ ಏನು ರೆಸಿಪಿ ಅದ್ರಲ್ಲಿ ಚಿಕನಲ್ಲಿ ಗೊತ್ತಿಲ್ಲ, ನೀನು ಹೇಳು. ಸೊ ನಾನು ಚಿಕನ್ ಗೀ ರೋಸ್ಟ್ ಮಾಡ್ತಿದ್ದೀನಿ. ಗೀ ರೋಸ್ಟ್. ಸೊ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಆಮೇಲೆ ಕೊಳ್ಳೆಗಾಲದಲ್ಲಿ ಇವತ್ತು ಹೆವಿ ಮಳೆ. ಸೊ ಈ ಕ್ಲೈಮೇಟ್ಗೆ ಮತ್ತು ನಾನು ಮಾಡೋ ಗೀ ರೋಸ್ಟ್ ಕೂಡ ನಮ್ಮ ಅಣ್ಣ ಫಿದಾ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಆಗ್ತಿಲ್ಲ? ಆಗೋಣ. ಸೊ ಆಗ್ತಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತಿನ್ಬಿಟ್ಟು ರಿವ್ಯೂ ಹೇಳ್ಬೇಕಾಯ್ತಾ? ಆಯಿತು. ಸೊ ನಮ್ಮ ಅಣ್ಣ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಬರಲಿ ಅವನು, ಅಲ್ಲಿವರೆಗೂ ನಾನು ಇವಾಗ ರೆಸಿಪಿ ತೋರಿಸ್ಕೊಡ್ತೀನಿ ನಿಮ್ಗೆ ಹೆಂಗೆ ಮಾಡೋದೇನು ಅಂತ. ಸೊ ಬರೀತಾ ವ್ಲಾಗ್ನ ಶುರು ಮಾಡೋಣ. ಸೊ ಮನೇಲಿ ಬಂದವಳೆ ನಮ್ಮ ಮನೆಗೆ. ಮನೆ ಏನು ಮಾಡ್ತಾನೆ ಹೇಳೋ? ಕೊಕ್ಕೋ ಕೋಳಿ ತಿಂತೀಯಾ? ಎಷ್ಟು ಬೇಕೋ? ಒಂದಾ? ಅಮ್ಮ ಒಂದು ಕೊಟ್ಟು ಕಳ್ಸ ಮಾಡೋಕೆ ಸಾಕು. ಇನ್ನು ಮಿಕ್ಕಿದ್ದೆಲ್ಲ ನಾವೇ ತಿನ್ಕೋತೀವಿ, ಆಯಿತಾ? ಬಾಯ್, ಹೋಗು ಬಾಯ್. ಮಾಡೋಗುನು ಅಕ್ಕನ ಕೋಳಿ ಮಾಡೋಗು ಎದ್ರ ಮೇಲೆ ಚಿಕನ್ ಗೀ ರೋಸ್ಟ್ಗೆ ತುಪ್ಪ ತಗೊಂಡಿದ್ದೀವಿ. ಹಾಗೆ ಧನಿಯಾ ಪೌಡರು, ಅಚ್ಕಾರದ ಪುಡಿ, ನಿಂಬೆಹಣ್ಣು, ಆಚೆ ಚಿಕನ್ ಮಸಾಲ ತೊಗೊಂಡಿದ್ದೀವಿ. ಹಾಗೆ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಹಾಗೆ ಒಂದು ಗೆಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸೋಯಾ ಸಾಸು, ಹಾಗೆ ಇಲ್ಲಿ ರುಬ್ಕೊಳ್ಳೋಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಹಾಗೆ ಒಂದು ಟೊಮೊಟೊನ ರುಬ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮೈನ್ ಐಟಮ್ ಚಿಕನ್ ತೊಗೊಂಡಿದ್ದೀನಿ ಅರ್ಧ kg ಅಷ್ಟು. ಸೊ ಇವತ್ತು ನಮ್ಮ ಮಾಡ್ತಿರೋದು ನಾನು ಮಾಡ್ತಾಯಿದ್ದೀನಿ. ಸೊ ಇವತ್ತು ತುಪ್ಪ ಹಾಕ್ತಿದ್ದೀವಿ. ನಿಮಗೆ ತುಪ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದಿಲ್ಲ ಅಂದರೆ ಇಲ್ಲ. ನಾನು ಸ್ವಲ್ಪ ಹಾಕ್ತಿದ್ದೀನಿ. ಸೊ ಇದಕ್ಕೆ ಏನು ಎಣ್ಣೆ ಏನು ಹಾಕ್ತಿಲ್ಲ, ಬರೀ ತುಪ್ಪದಲ್ಲೇ ಮಾಡ್ತಿರೋದು. ನಮ್ಗೆ ಬೇಕು ಅಂದರೆ ಎಣ್ಣೆ ಹಾಕೋಬೋದಿಲ್ಲ ಅಂದರೆ ಇಲ್ಲ. ಇವಾಗ ಈರುಳ್ಳಿ ಹಾಕೋತಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕಾದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೇಕಾದ್ರೆ ಜಾಸ್ತಿ ಹಾಕೋಬೋದಿಲ್ಲ ಅಂದರೆ ಇಲ್ಲ. ನಾನು ಒಂದೇ ಒಂದು ಗೆಡ್ಡೆ ಹಾಕೊಂಡಿದ್ದೀನಿ ಸಾಕು ಅಂತ. ಇದು ತುಪ್ಪದ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಬೇಗ ಬೈಲಿ ಅಂದ್ಬಿಟ್ಟು ರುಚಿತಕ್ಕ ಸೊಪ್ಪು ಹಾಕಿದ್ದೀನಿ. ಇವಾಗ ಚಿಕನ್ ಹಾಕೋತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ. ಈರುಳ್ಳಿ ಬೈಬೇಕಾದ್ರೆ ಉಪ್ಪು ಹಾಕಿದ್ದೆ. ಇವಾಗ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಚಿಕನ್ ಹಾಕಿದ್ಮೇಲೆ ಉಪ್ಪು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಆಗಷ್ಟು ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಚಿಕನ್ ತೊಳಿಬೇಕಾದ್ರೆ ಅರಿಶಿನ ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪ ಹಾಕೋತಿದ್ದೀನಿ. ಸೊ ಮಾಡಿ ನನಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ಯಾಕೆ ಮಾಡೋಕ್ಕೆ ಬಿಡ್ತಿಲ್ಲ ವೀಡಿಯೋ? ಯಮಿ ಆಗಿದೆಯಂತೆ, ಇನ್ನೂ ಮಾಡೇ ಇಲ್ಲ. ಯಮಿ ಆಗಿದೆಯಂತೆ. ಆಮೇಲೆ ಖಾರದ ಪುಡಿ ಹಾಕ್ಬೇಕಂತೆ. ಅಮ್ಮ ಇವಳಿಂದ ಕಲ್ತ್ಕೋಬೇಕು ಅವ್ನು ಇವಾಗ. ಯಮಿ ಆಗಿದೆ. ಯಮಿ ಆಗಿದೆ. ಮಾತಾಡೋ ಹಾಯ್ ಅನ್ನೋದಕ್ಕೆ. ಅಲ್ಲೋಡ ಅಲ್ಲ ಅಲ್ಲಿ ಹಾಯ್ ಅನ್ನೋ. ಇದು ತಿಂದೇ ಇಲ್ವಲ್ಲ? ತಿಂತಾಳಂತೆ ಅವಳು. ಇನ್ನೂ ಮಾಡೇ ಇಲ್ಲ ನಾನು. ಇವಾಗ ತಿಂತಾಳಂತೆ, ನೋಡೋಣ. ಯಮ್ಮಿ ಆಗಿದೆಯಾ? ಚಿಕನ್ ಆಲ್ಮೋಸ್ಟ್ ಬೇಯಿಸಿದೆ. ಇವಾಗ ಸ್ಪೈಸಸ್ ಹಾಕೊಳ್ಳೋಣ. ಇವಾಗ 1/4 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ತಿದ್ದೀನಿ. ಗರಂ ಮಸಾಲ ಒಂದು 1/4 ಟೀ ಸ್ಪೂನ್ ಅಷ್ಟು, ಧನಿಯಾ ಪೌಡರ್ ಒಂದು 1/4 ಟೀ ಸ್ಪೂನ್ ಅಷ್ಟು. ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ನಾವು ರೋಸ್ಟ್ ಮಾಡ್ತಿರೋದ್ರಿಂದ. ಹಾಗೆ ನಾವು ರುಬ್ಕೊಂಡಿದ್ದೀವಲ್ಲ ಆ ಪೇಸ್ಟ್ ಹಾಕ್ತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಖಾರ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಸೊ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಸೋಯಾ ಸಾಸ್ ಹಾಕ್ತಿದ್ದೀನಿ. ಬೇಕು ಅಂದರೆ ಹಾಕೋಬೋದಿಲ್ಲ ಅಂದೆಲ್ಲ ಆಪ್ಷನಲ್. ಇದು ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸ್ವಲ್ಪ ಗ್ರೇವಿ ಟೈಪಲ್ಲಿ ಬೇಕು ಅಂತ ನೀರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ರೋಸ್ಟ್ ಥರ ಬೇಕು ಅಂತ ಚೆನ್ನಾಗಿ ಚಿಕನ್ನೆಲ್ಲ ಬೇಯಿಸ್ಕೊಳ್ಳಿ, ಮಸಾಲೆ ಎಲ್ಲನೂ.
ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಲಾಸ್ಟು ಫೈನಲ್ ಹೆಚ್ಚು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸೊ ಹಾಗೆ ನಿಂಬೆಹಣ್ಣು ಇಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫೈನಲಾಗಿ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಸೊ ಫೈನಲಾಗಿ ರೆಡಿಯಾಗಿದೆ ನೋಡ್ಬೋದು ಚಿಕನ್ ಗೀ ರೋಸ್ಟು. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಸೊ ಗೇಸ್ ನನ್ನ ತಂಗಿ ಚಿಕನ್ ಗೀ ರೋಸ್ಟ್ ಮಾಡ್ಕೊತಾಳೆ. ಸೊ ಬಂದಿದ್ದೆ ತಿನ್ನುತ್ತೆ ಹೇಳ್ತೀನಿ. ಮತ್ತು ಅನ್ನ ಹಾಕಿಸ್ಕೊಂಡಿದ್ಯಾ? ಅನ್ನ ಮತ್ತು ಚಿಕನ್ ಎರಡುವೆ. ಚಿಕನು ಪಕ್ಕದ ಕುಕ್ಕರ್ ಐತೆ ಹಂಗೆ ನೋಡಿ. ಚೆನ್ನಾಯ್ತಾ? ಈ ವೆದರ್ಗೆ ಸ್ಪೈಸಾಗಿ ಚೆನ್ನಾಗೈತೆ ಕರ್ಕೋದಾಗಿ. ನನಗೆ ಹಾಕಿದ್ರೆ ಮಸಾಲೆ ಕರೆಕ್ಟಾಗಿರ್ತೈತೆ. ಅನ್ಕೊಂಡಿದ್ದೆ ಹೇಳ್ತೀಯಾ ಅಂತ. ಚೆನ್ನಾಗೈತೆ. ಚೆನ್ನಾಯ್ತಾ? ಟ್ರೈ ಮಾಡ್ಬೋದಲ್ಲರೂ. ಟ್ರೈ ಮಾಡಿ ನೀವು ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮನೆಗೆ ಅಂತ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೊಂದು ಸಿಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್.